ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ನಿನ್ನೆ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ನಾವು ಕೂರ್ಗಿಗೆ ಬಂದಿದ್ವಿ, ಮಡಿಕೇರಿಗೆ. ಸಾಮಾನ್ಯ ಬರ್ತಡೇ ಇದ್ದಿದ್ದರಿಂದ ಸೊ ಅದೇ ವ್ಲಾಗ್ನ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕೆಂದರೆ ನಿನ್ನೆ ವ್ಲಾಗ್ ತುಂಬ ಲಾಂಗ್ ಆಗ್ತಿತ್ತು, ಹಾಗಾಗಿ ನಿನ್ನೆ ವ್ಲಾಗ್ ನೋಡಿಲ್ಲ ಅಂದರೆ ನಾನು ಐ ಕಾರ್ಡಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ನಿನ್ನೆ ಎಲ್ಲೆಲ್ಲಿ ಹೋಗಿದ್ವಿ, ಏನೇನಾಗಿತ್ತು ಅಂತ. ಸೊ ನಿನ್ನೆ ವ್ಲಾಗ್ನಲ್ಲಿ ನಾವು ಮಡಿಕೇರಿಗೆ ಬಂದು ಊಟ ಮುಗಿಸಿ ನಾವು ಬುಕ್ ಮಾಡಿದಂಥ ರೆಸಾರ್ಟ್ಗೆ ಹೋಗ್ತಾ ಇದ್ವಿ ರೂಮ್ಗೆ. ಎಷ್ಟು ಘಾಟ್ ಸೆಷನ್ ಅಂದರೆ ಫುಲ್ಲು ಬೆಟ್ಟ ಹತ್ತಿ ಬಂದಂಗಿತ್ತು. ಆದರೆ ಬಂದಮೇಲೆ ಇನ್ನೊಂದು 4 ಕಿಲೋಮೀಟರ್ ಅಲ್ಲ, ಒಂದು 2 ಕಿಲೋಮೀಟರ್ ಇದೆ ಅನ್ಬೇಕಾದ್ರೆ ಇಲ್ಲಿ ನೋಡಿ ಒಂದು ಊರು ಹೆಂಗಿರುತ್ತೋ ಆ ಥರ ಇದೆ. ನೋಡ್ರೆ ಬೆಟ್ಟ ಹತ್ತು ಬಂದಿದ್ದಕ್ಕೂ ಇಲ್ಲಿರೋ ಊರಿಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅಲ್ಲೇ ಬೆಟ್ಟದ ಮೇಲೆ ಬಂದಂಗಿತ್ತು. ಇಲ್ಲಿ ಮಾಮೂಲಿ ಊರಲ್ಲಿ ಹೋಗ್ತಾ ಇದೀವೇನೋ ಅಂತ ಅನಿಸ್ತಾ ಇದೆ. ನಾನಂತೂ ಈ ಕಾಡು ಒಳಗಡೆ ಹೋಗ್ತಾ ಇದ್ದೀವಲ್ಲ, ಈ ಕಾಡು ಒಳಗಡೆ ರೂಮ್ ಎಲ್ಲ ಇರುತ್ತಾ, ಜನ ಇರ್ತಾರ ಅಂದ್ಕೊಂಡೆ. ಆದರೆ ಆ ಥರ ಎಲ್ಲ ಏನಿಲ್ಲ, ಇಲ್ಲಿ ಮಾಮೂಲಿ ಊರುಗಳಿದ್ದಂಗೆ ಐತೆ, ಮನೆಗಳೆಲ್ಲ ಐತೆ. ಸೊ ಬನ್ನಿ ಆಗಿರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ, ಏನೇನೆಲ್ಲ ಮಾಡ್ತೀವಿ ಅಂತ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದೆ, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫೈನಲಿ ಎಸ್ ವಿ ರೀಚ್ಡ್. ಬಂದ್ವಿ ಸುತ್ತಿ ಫೈನಲಿ ಬಂದ್ವಿ, ಸುತ್ತಿ ಬಟ್ ಸಕ್ಕದಾಗಿದೆ. ಸುತ್ಕೊಂಡು ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತಾ ಇದೆ. ಎಂಟ್ರೆನ್ಸ್ನಲ್ಲೇ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಸೊ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಹಾಗೆ ಸ್ವಲ್ಪ ID ಪ್ರೂಫ್ದೆಲ್ಲ ಇರುತ್ತಲ್ಲ, ಅದೆಲ್ಲ ಕೆಲಸ ಮುಗಿಸಿದ್ರು. ಇವಾಗ ನಾವು ಹೋಗ್ತಿದ್ದೀವಿ ನಮ್ಮ ರೂಮಿಗೆ. ಯಾಕೆ ಅಲ್ಲೋದ್ರು ಸಾಹೇಬ್ರು? ಗರ್ಲ್ ನೋಡಿದ್ದೀರಾ? ಒಂದು ಗರ್ಲ್ ಬೇಬಿ ಅಂದ್ರೆ ಯಾಕೆ ಹಾಕೊಂಡ್ರಿ ಮತ್ತೆ? ಸೊ ಚೆನ್ನಾಗಿತ್ತಲ್ಲ, ಫಸ್ಟ್ ಎಂಟ್ರಿ ಬಂದಾಗ್ಲೇನೆ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಏನೋ ಒಂದು ಜ್ಯೂಸ್ ಕೊಟ್ರು, ಏನಾದ್ರ ಹಣ್ಣದಂತೆ, ಅಲ್ಲಿ ಸ್ಪೆಷಲ್ ಜ್ಯೂಸ್ ಅಂತೆ. ಅಯ್ಯಪ್ಪ, ಅದೇನು ಕೇಳ್ಕೊಡಿಲ್ಲ ಅಂದಿದ್ದು, ಐಸ್ ಕ್ಯೂಬ್ ಹಾಕಿದಾರಂತೆ. ಹಾಕಿರ್ತಾರೆ, ಕರ್ಗೋಗಿರುತ್ತೆ. ಸೊ ಫ್ಯಾಮಿಲಿ ಬಂದಿದ್ದಾಯಿತು ನಮ್ಮ ರೂಮಿಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಂದು ಕಾಟೇಜ್ ಥರ. ಟೆಂಟು ಅಲ್ಲ, ಈ ಥರ ರೂಮು ಅಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನಾನು ಈ ವ್ಲಾಗಲ್ಲಿ ಖಂಡಿತವಾಗ್ಲೂ ನಮ್ಮ ರೂಮ್ ಟೂರ್ ಹಾಗೆ ಮತ್ತಿನ್ನೇನು ರೂಮ್ ಟೂರ್ ಹಾಗೆ ನಮ್ಮ ಇರುವಂಥ ಇದು ರೆಸಾರ್ಟ್ ಟೂರ್ ಎರಡನ್ನೂ ಕೂಡ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಗೆ ಅಲ್ಲಿ ಒಂದು ಪ್ರೈವೇಟ್ ಫಾಲ್ಸ್ ಕೂಡ ಇದೆ. ಸೊ ಖಂಡಿತವಾಗ್ಲೂ ಈ ವ್ಲಾಗ್ನಲ್ಲಿ ನಾನು ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಹಸ್ಬೆಂಡ್ ಬಂದು ಪಾರ್ಕ್ ಮಾಡೋದಕ್ಕೆ ಹೋಗಿದ್ದಾರೆ ಕಾರ್ನ. ನಾನು ಇಲ್ಲಿ ವೆಯ್ಟಿಂಗ್ ರೂಮ್ ಹತ್ರ. ನಾನು ಲಗೇಜ್ ಇಡ್ಸೋದಕ್ಕಿಂತ ಬಂದೆ, ಅವರು ಕಾರ್ ಪಾರ್ಕಿಂಗ್ಗೆ ಅಂತ ಹೋಗಿದ್ದಾರೆ. ಸೊ ಎಸ್, ಚೆನ್ನಾಗಿದೆ, ನೋಡೋಣ, ಚೆನ್ನಾಗಿರುತ್ತೆ ಅನ್ಕೊತೀನಿ. ಇಲ್ಲಿ ಅದೇ ಬನ್ನಿ ರೂಮ್ ನೋಡಿ, ಇದೇ ನಮ್ಮ ರೂಮು. ಸರ್ ಇಲ್ಲಿ ಬನ್ನಿ. ಹಲೋ, ಇಲ್ಲಿ ಬನ್ನಿ. ಏನು ಓವರ್ ಆಕ್ಟಿಂಗ್, ಇವನು ಒಳಗಡೆ ಬಿಡು. ಬನ್ನಿ, ನಮ್ಮ ರೂಮ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಅವ್ರು ನನಗೆಲ್ಲ ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ, ನಾನು ಅದೆಲ್ಲ ನಿಮ್ಗೆ ಹೇಳ್ತೀನಿ. ನಡೀರಿ. ಯಾಕಮ್ಮ, ನಾವು ರೂಮ್ ತೊಗೊಂಡಿರೋದು ಬಂದು ಎಲ್ಲವೂ ಇಲ್ಲಿ ಇದೇ ರೀತಿ ಇರೋದು, ಅಂದರೆ ಟೆಂಟ್ ಥರನೇ ಇರೋದು. ಟೆಂಟ್ ಅಂತಾರ, ಇದು ಕಾಟೇಜ್ ಅಂತಾರ ಗೊತ್ತಿಲ್ಲ. ಟೆಂಟ್ ಅಂದರೆ ಅವಾಗ ಬಿಲ್ಟ್ ಮಾಡೋದು, ಅರೆ ಟೆಂಟ್ ಅಲ್ಲ, ಇದೊಂಥರ ನೋಡಿ ಈ ಥರ ಇದೆ. ಸಖತ್ತಾಗಿದೆ, ಒಳ್ಳೆ ಫೀಲ್ ಕೊಡ್ತಿದೆ, ಒಳ್ಳೆ ಗಾಳಿ ಬೀಸ್ತಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಬಂದರೆ ಒಂದು ಸೋಫಾ ಹಾಕಿದ್ದಾರೆ. ಇದು ಲಕ್ಸುರಿ ಕಾಟೇಜ್ ಏನೋ ಅಂತ. ಇಲ್ಲೊಂದು ಟಿಪ ಇಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸೋಫಾ ಇದೆ, ಆ್ಯಂಡ್ ಇಲ್ಲೊಂದು ಟೇಬಲು, ನಾವೇನಾದರೂ ಇಟ್ಕೊಳ್ಳೋದಕ್ಕೆ ಅನಿಸುತ್ತೆ. ಇಲ್ಲಿ ಬೆಡ್ ಇದೆ, ಆ್ಯಂಡ್ ಇಲ್ಲಿ ಇದು ಬೆಡ್ಡು. ಹಾಗೆ ಇಲ್ಲೊಂದು ಡೈನಿಂಗ್ ಟೇಬಲ್ ಥರ ಒಂದು ಕುಷನ್ ಥರ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವೈಫೈ ಕನೆಕ್ಷನ್ಸು, TV ಎಲ್ಲ ಇದೆ. ಮತ್ತು ಇಲ್ಲಿ ಕಾಫಿ ಟೀ ಏನಾದ್ರು ಮಾಡ್ಕೊಳ್ಳೋದಕ್ಕೆ ಕಾಫಿ ಪೌಡರ್, ಟೀ ಪೌಡರ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ವಾಟರ್ ಓನ್ಲಿ. ಇಲ್ಲೊಂದು ಕೆಟಲ್ ಇಟ್ಟಿದ್ದಾರೆ. ಸೊ ಕೆಟಲ್ ಬಿಸಿ ಮಾಡ್ಕೋಬೋದು, ಅಲೌಟ್ ಇದೆ. TV ರಿಮೋಟ್ಸ್ ಇದೆ, ಆ್ಯಂಡ್ ಇಲ್ಲೊಂದು ಫ್ಯಾನ್ ಇದೆ. ಸೊ ಇಲ್ಲಿ ಗಾಳಿ ಎಲ್ಲ ಚೆನ್ನಾಗೇ ಆಡುತ್ತೆ, ಆದರೂ ಫ್ಯಾನ್ ಇರಲೇಬೇಕು ಈ ಚಳಿಗಾಲಕ್ಕೆ ಅಂತ. ಸೊ ಈ ಥರ ಇದೆ. ಆ್ಯಂಡ್ ಇಲ್ಲಿ ಬಂದು ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು
ಇದು ಓವೆನ್ ಅಲ್ಲ ಫ್ರೆಂಡ್ಸ್, ಇದು ಲಾಕರು. ಯಾವುದೋ ಒಂದು ವಿಡಿಯೋದಲ್ಲಿ ಹುಡುಗಿ ಹೇಳುತ್ತೆ ಗೊತ್ತಾ, ಇದು ಓವೆನ್ ಕಣೆ, ಓವೆನ್ನು ಅಂತ. ಇದು ಓವೆನ್ ಅಲ್ಲ, ಇದು ಲಾಕರು. ಇನ್ನು ಇಲ್ಲಿ ಸ್ಟೋರೇಜ್ ಇಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಲಗೇಜ್ ತಂದಿರೋದು ಇಟ್ಟಿದ್ದೀವಿ. ಹಾಗೆ ಇದು ಸಾಮಾನ್ಯಗೆ ಸ್ವಿಮ್ ಮಾಡೋದಕ್ಕೆ ಅಂತ, ಸ್ವಿಮ್ಮಿಂಗ್ಗೆ ಅಂತ ನಾವೇ ಟ್ಯೂಬ್ ತಂದಿರೋದು. ಇದು ಇವ್ರು ಕೊಟ್ಟಿರೋದಲ್ಲ, ನಾವು ತಂದಿರೋದು ಟ್ಯೂಬು. ಸೊ ಇದಿಷ್ಟೇ ರೂಮು. ವಾಶ್ರೂಮ್ ತೋರಿಸ್ತೀನಿ. ವಾಶ್ರೂಮ್ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಹೀಗಿದೆ ರೂಮು. ಇವಾಗ ಫ್ರೆಶ್ ಆಗಿಬಿಟ್ಟು ಫಸ್ಟು ಇಲ್ಲಿಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಡ್ತೀವಿ. ಇವತ್ತು ಚೆನ್ನಾಗಿ ಸ್ವಿಮ್ಮಲ್ಲಿ ಆಡ್ಕೊತೀವಿ. ಬೆಳಿಗ್ಗೆ ಇದು ಏನಪ್ಪ, ಹಾಂ ಇದೇನು ಗೊತ್ತಾ, ಫಾಲ್ಸ್ಗೆ ಹೋಗ್ಬೇಕು ಅಂದರೆ ರಿಸೆಪ್ಷನ್ಗೆ ಕಾಲ್ ಮಾಡಬೇಕಂತೆ. ಅವರೊಬ್ರು ಗೈಡ್ ಕಳಿಸ್ತಾರಂತೆ, ಅವ್ರ ಜೊತೆಲೇ ಹೋಗ್ಬೇಕಂತೆ. ನಾವು ಯಾವಾಗ ಹೋಗ್ತೀವಿ ಆಗ. ಇವಾಗ ಹೋಗಲ್ಲ ನಾವು. ಈಗ ಸ್ವಿಮ್ಮಿಂಗಲ್ಲಿ ಚೆನ್ನಾಗಿ ಆಡ್ಕೊಳ್ಳೋಣ, ಆಮೇಲೆ ನೋಡೋಣ. ಇಲ್ಲ ಬೆಳಿಗ್ಗೆ ಹೋಗೋದ್ರಾಯ್ತು. ಸ್ವಿಮ್ಮಿಂಗಲ್ಲಿ ಆಡೋಣ. ಸೊ ವಾಶ್ರೂಮ್ ತೋರಿಸ್ತೀನಿ. ಸೊ ವಾಶ್ರೂಮಲ್ಲಿ ಇಲ್ಲಿ ಟೂತ್ ಬ್ರಷು, ಸೋಪು ಅದೆಲ್ಲ ಇಟ್ಟಿದ್ದಾರೆ. ಇಲ್ಲೊಂದು ಮಿರರ್ ಇದೆ. ಮತ್ತು ಇಲ್ಲಿ ಒಂದು ಪ್ಲಾಸ್ಟಿಕ್ದು ವಾಟರ್ ಪ್ರೂಫು ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಶವರ್ ಜೆಲ್ಲು, ಶ್ಯಾಂಪು ಇಲ್ಲೇ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಶವರು ಜೊತೆಗೆ ಇಲ್ಲಿ ಟವಲ್ಸು. ಸೊ ಇದಿಷ್ಟು ನಮ್ಮ ರೂಮ್. ಇಷ್ಟೇ ನಮ್ಮ ರೂಮ್. ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿ, ತುಂಬ ವಿಶಾಲವಾಗಿ ಇದೆ. ಚೆನ್ನಾಗಿದೆ. ಸಾಮಾನ್ಯವ್ರು ಏನು ಮಾಡ್ತಿದ್ದೀರಾ ಫಸ್ಟ್ ಹೇಳಿ? ಹೋಗಿ ಟೆಸ್ಟ್ ಮಾಡಿ. ಏನು ಮಾಡ್ತೀರಾ? ನೋ ಮಗು ಏನೇ ಮಗು, ಬೆಳಗ್ಗೆ ಹೊತ್ತು ನಾವು 6 ಗಂಟೆ ಇದ್ದೀವಿ. ಸೊ ಇವಾಗ ನಾವು ಸ್ವಿಮ್ ಮಾಡಕ್ಕೆ ಹೋಗ್ತಿದ್ದೀವಿ, ಸ್ವಿಮ್ಮಿಂಗ್ಗೆ ಅಂತ. ಆಲ್ರೆಡಿ ಅಲ್ಲಿ ಯಾರೋ ಸ್ವಿಮ್ ಮಾಡ್ತಾವ್ರೆ, ಆದರೆ ಯಾರೂ ಇಲ್ದಿರೋವ್ರಿಗೂ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಹೋಗ್ತಾಯಿದ್ದೀವಿ. ಸ್ಲೀಪರ್ ಹಾಕೊಬಂದಿರಾ? ಈಗ ಶೂನೇ ಹಾಕೊಬತ್ತೀರಾ? ಹಂಗೆ ಬರೋದಾ? ನೋಡಿ ಚೆನ್ನಾಗೈತೆ. ಸೊ ಬನ್ನಿ ಹೇಗಿದ್ರೆ. ಹಾಂ ಲಾಕು ಬೇಡ, ಹಾಗೆ ಇಲ್ಲ. ಸೊ ಸ್ವಿಮ್ ಮಾಡೋದಕ್ಕೆ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸಾಮಾನ್ಯವ್ರು ಬರ್ಬೇಕಾದ್ರೆ ಟೆಪ್ ತೊಗೊಂಡ್ಬಂದಿರು. ಇನ್ನು ಹೊರಗಡೆಯಿಂದ ಈ ರೀತಿ ಇದೆ. ಇಲ್ಲೊಂದು ಟೇಬಲ್ ಹಾಕಿದ್ದಾರೆ, ಒಂದೆರಡು ಚೇರ್ ಇದೆ. ಆ್ಯಂಡ್ ಮುಂದೆಗಡೆ ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬ್ಯೂಟಿ ಅನ್ನೋ ಥರ ಇದೆ. ಇವಾಗ ಸ್ವಿಮ್ ಮಾಡೋಕ್ಕೆ ಹೋಗೋಣ. ಜಂಪ್ ಮಾಡಿದೆ ನಾನು. ಎಲ್ಲಿ? ಅಲ್ಲಿ ಆ ನೀರೊಳಗೆ ಬಿದ್ದುಬಿಡಿ ಹೋಗ್ಬಿಟ್ಟು. ಮುಂದೆಗಡೆ ಈ ಥರ ಏನಾಯ್ತು, ಇಲ್ಲೇನೋ ಬಿಡ್ತಾರಂತಪ್ಪ. ಇಲ್ಲಿ ಏನೋ ಹೇಳಿದ್ರು, ಇಲ್ಲಿ ಏನೋ ಬಾತ್ಕೋಳಿ ಎಲ್ಲ ಬರುತ್ತೆ ಅಂತ. ಓ ಅಲ್ಲಿದೆ ಅಲ್ಲ, ಅಲ್ಲಿ. ಓ ಅಯ್ಯೋ ಏನಪ್ಪ ಇದು, ಇಷ್ಟೊಂದು ಅದ್ಭುತಗಳಿದೆ. ನನಗೆ ಇದರಲ್ಲಿ ಈ ರೆಸಾರ್ಟಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅನ್ನೋದು ಆ ಸ್ವಿಮ್ಮಿಂಗ್ ಪೂಲ್. ಯಾಕೆಂದರೆ ಅದು ಬೆಟ್ಟದ ಕಡೆಗೆ ಐತೆ ವ್ಯೂ, ಅದಕ್ಕೆ ಅದು ನಂಗೆ ಸಖತ್ ಇಷ್ಟ ಆಗಿತ್ತು. ಇಲ್ಲಿ ಏನೋ ಬೋನ್ ಫೈರ್ ಹಾಕ್ತಾರಂತೆ ಇಲ್ಲಿ ಈವ್ನಿಂಗು, ಸಂಜೆಗೆ ಇಲ್ಲಿ ಹಾಕ್ಕೊಡ್ತಾರಂತೆ. ಸೊ ಚೆನ್ನಾಗಿದೆ, ಸಖತ್ತಾಗಿದೆ. ಚೆನ್ನಾಗಿದೆ ಅನ್ನೋದಕ್ಕಿಂತ ಆ ಥರ ಸುತ್ಕೊಂಡು ಮೇಲಕ್ಕೂ ಚೆನ್ನಾಗಿದೆಲ್ಲ. ನಿಮ್ಗೆ ಇಷ್ಟ ಆಯ್ತಾ? ಸೋನಿ ನಿಮ್ಗೆ ಇಷ್ಟ ಆಯ್ತಾ? ಹಾಂ ಮೆಣಸ ಎಲೆನಾ ಇದು? ಮೆಣಸ. ಓಕೆ. ಸೊ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ರೆಡಿ ಆದ ಫ್ಯಾಮಿಲಿ. ಸೊ ಎಸ್ ಫ್ಯಾಮಿಲಿ ಈವ್ನಿಂಗ್ ಕಾಫಿ ಕುಡಿಯೋಣ ಅಂತ ಕುತ್ಕೊಂಡ್ವಿ. ಆಚೆ ಕಡೆ ಈವ್ನಿಂಗ್ ಕಾಫಿನೂ ಮುಗೀತು. ಸ್ವಿಮ್ಮಿಂಗಿಂದ ಬಂದು ಸ್ವಲ್ಪ ಹೊತ್ತಲ್ಲ ಫ್ರೆಶ್ ಆಗಿ ಇವಾಗ ಹಾಯ್ ಫ್ಯಾಮಿಲಿ ಫುಲ್ ಜೋಶಲ್ಲಿದ್ದಾನೆ. ಬರ್ತ್ಡೇ ಅನ್ನೋದೊಂದು ನಾಯಿ ಅಲ್ಲೇ ಇರ್ಬೇಕು, ನೀವೇ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಫೈರ್ ಹಾಕೋದಕ್ಕೇನೋ ರೆಡಿ ಮಾಡ್ತಿದ್ದಾರೆ. ಇವಾಗ ಇಂಡೋರ್ ಗೇಮ್ಸ್ ಏನೋ ಕೇರಮ್ ಎಲ್ಲ ಇದೆ ಅಂತ ಹೇಳಿದ್ರು. ಒಂದು ರೌಂಡ್ ಹಾಗೆ ಹೋಗ್ಬಿಟ್ಟು ಬಂದು ಮತ್ತು ಅಲ್ಲೋಗಿ ಬಂದು ಆಮೇಲೆ ನೈಟ್ ಊಟದ ವ್ಯವಸ್ಥೆ ಮಾಡಬೇಕು. ಹೀಗೆ ಸಾಮಾನ್ಯ ಬರ್ತ್ಡೇ ಬೇರೆ, ಹಾಗಾಗಿ ಕೇಕ್ ಎಲ್ಲ ಕಟ್ ಮಾಡಿಸ್ಬೇಕು ಅಲ್ಲ ಪಪ್ಪ.
ಸೊ ಹೆಂಗಿದೆ ಅಂದರೆ ಪ್ರಕೃತಿ ಸವಿಯಲು ಒಳ್ಳೆ ಸಮಯ, ಅಂದರೆ ಸಮಯದ ಅಭಾವ ಜಾಸ್ತಿ ಇದೆ. ಟೈಮ್ ಸಾಕಾಗ್ತಿಲ್ಲ ಯಾವುದಕ್ಕೂ ಅನ್ನೋಷ್ಟು ಚೆನ್ನಾಗಿದೆ ಇಲ್ಲಿ, ಎಲ್ಲನೂ ಎಂಜಾಯ್ ಮಾಡೋಷ್ಟು ಚೆನ್ನಾಗಿದೆ. ಇವಾಗ ಎಲ್ಲಿ ಪಾಪ ಎಲ್ಲೋ ಹೋಗ್ತಿದ್ದೆ ನಾನು, ಸಾಮಾನ್ಯನಂತೂ ಹಿಡಿಯೋಕ್ಕೆ ಆಗ್ತಿಲ್ಲ. ನಾವು ಇವತ್ತು ಒಂಥರ ಏನಂತಾರೆ ಸ್ಟಾರ್ ಆಫ್ ಶೋ ಅಂತಾರಲ್ಲ, ಹಂಗೆ ಶೋ ಸ್ಟಾರ್ಟ್ ಆಗಿರೋ ಥರ ಅವನು ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಓಡಾಡ್ತಾನೆ ಅವನು ಪಾಡಿಗೆ. ಅವನು ಎಲ್ಲಿಗಮ್ಮ ಈಗ ಬರ್ತದೆ ನೋಡಿ. ಇನ್ನು ಇಂಡೋರ್ ಗೇಮ್ಸ್ ಆಡೋಣ ಅಂತ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇದರಲ್ಲಿ ಯಾವ ಗೇಮ್ ನನಗೆ ಆಡೋಕ್ಕೆ ಬರ್ತಿರ್ಲಿಲ್ಲ ಫ್ಯಾಮಿಲಿ, ನಿಜವಾಗ್ಲೂ ಒಂದು ಫೋಟೋ ಒಂದು ತೊಗೊಳ್ಳೋಣ ಅಂತ ಅಷ್ಟೇ. ನನಗೆ ಇದೆಲ್ಲ ಏನಂತಾರೆ ಅಂತಲೂ ಗೊತ್ತಿಲ್ಲ, ಯಾಕೆ ನಮ್ಗೆ ಗೊತ್ತಿಲ್ಲದೆ ಇರೋದೇ ನಂಗೆ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ಸೊ ನಂಗೆ ಗೊತ್ತೇ ಇಲ್ಲ ಇದೆಲ್ಲ ಏನಂತಾರೆ, ಹೆಂಗೆ ಆಡೋದು ಅಂತಲೂ ಗೊತ್ತಿಲ್ಲ. ಏನೋ ಒಂದು ಫೋಟೋ ಗಿಟ್ಟೋ ತಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಶೋ ಆಫ್ ಮಾಡ್ತಾಯಿದ್ದೆ ಅಷ್ಟೇ. ಅದಾದಮೇಲೆ ಇದ್ರಲ್ಲಿ ಆಡೋದು ನಾನು ಕೇರಮ್ ಒಂದು ಆಡ್ತೀನಿ ಚೆನ್ನಾಗಲ್ಲ, ಅದು ಓಕೆ ಥರ, ಬಟ್ ಆಡ್ತೀನಿ, ಅಭ್ಯಾಸ ಇದೆ. ಅದು ಬಿಟ್ಟರೆ ಇನ್ನು ಯಾವುದೂ ನನಗೆ ಇದು ಟೇಬಲ್ ಟೆನ್ನಿಸು ಇದು ಯಾವುದೂ ನಮ್ಗೆ ಅಭ್ಯಾಸನೂ ಇಲ್ಲ, ಹಾಗಾಗಿ ನನಗೆ ಆಡೋಕ್ಕೆ ಬರೋದು ಇಲ್ಲ. ಸುಮ್ಮನೆ ಹಂಗೆ ಒಂದು ರೌಂಡ್ ಬಂದಿದ್ವಲ್ಲ ಎಲ್ಲ ನೋಡ್ತೀನಿ. ಇನ್ನು ಸಂಜೆ ನಾವು ಸಮನಿಗೆ ಒಂದು ಕೇಕ್ ತರೋಣ ಅಂತೇಳಿ ಮಡಿಕೇರಿ ಸಿಟಿಗೆ ಹೋದ್ವಿ. ನಾವು ಇದ್ದಿದ್ದು ರೆಸಾರ್ಟಲ್ಲಿ ಕೂಡ ಸಿಗ್ತಾಯಿತ್ತು, ಆದರೆ ನಾವೇನು ಅಂದರೆ ಬಂದಿದ್ದೀವಲ್ಲ, ಹಾಗಾಗಿ ನೈಟ್ ಟೈಮು ಮಡಿಕೇರಿ ಎಲ್ಲ ನೋಡ್ದಂಗೆ ಆಗುತ್ತೆ, ಹೊರಗಡೆ ಸುತ್ತಾಡ್ದಂಗೆ ಆಗುತ್ತೆ. ಸುಮ್ಮನೆ ಏನು ರೆಸಾರ್ಟಲ್ಲೇ ಕೂತ್ಕೊಳ್ಳೋದು ಅಂತೇಳಿ ಹೊರಗಡೆ ಹೋದ್ವಿ. ಸಂಜೆ ಒಂದು 6 o'clock ಹಂಗೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಬರೋಣ ಅಂತ. ಏನು ಮಾಡಲ್ಲ ಸುಮ್ಗಿರು. ಅಲ್ಲ ಅವಳೇನು ಮಾಡಲ್ಲ ಸರ್, ಅವಳು ಕೈನ ಬಿಟ್ಬಿಟ್ರೆ. ಹೌದಾ? ಓಕೆ ಆಯ್ತು, ಓಕೆ ಥ್ಯಾಂಕ್ ಯು. ಇವಾಗ ಮಡಿಕೇರಿ ಸಿಟಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಾಮಾನ್ಯ ಬರ್ತ್ಡೇ ಕೇಕ್ ಏನಾದ್ರು ಸಿಗುತ್ತೆ ಅಂತ. ಕಾಫಿ ಗಿಡನ ಇದು? ಏನೋ ಮಾಡಲ್ವಾ ಅದು? ನಾಯಿ. ಇವರು ಪೆಟ್ ಬೇರೆ ಇದೆ ರೆಸ್ಟೋರೆಂಟಲ್ಲಿ 2. ಅವ್ರು ನೋಡಿ ಹಂಗೆ ಬರ್ತದೆ. ಯಪ್ಪ ಏನು ಮಾಡಲ್ಲ ಅದು. ಕಚ್ಕಿ ಕೊಟ್ರೆ ಅಯ್ಯೋ ದೇವ್ರೆ ಬತ್ತು ಹತ್ರ ಬತ್ತು. ಅಮ್ಮ 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 ಅಪ್ಪ ಯಾರು ನಾನು ಪಟ್ಟೆ ನಾಯಿ ಕಂಡ್ರೆ ಭಯ. ಇಲ್ಲಿ ನೋಡಿ ಇನ್ನೂ ಎಷ್ಟು 6:30 ಆಗ್ತಿದೆ ಅಲ್ಲೇ, ಆದರೆ ಇನ್ನೂ ಬೆಳಕಿದೆ, ಕತ್ಲೆ ಆಗಿಲ್ಲ. ಈಗ ಬೆಳಕು. ಬೆಟ್ಟದ ಮೇಲಿದ್ದೀವೋ ಬೆಟ್ಟದ ಕೆಳಗಿದ್ದೀವೋ ಒಂದು ಗೊತ್ತಾಗ್ತಿಲ್ಲ. ಬಸ್ ಸಕ್ಕದಾಗಿದೆ. ಬೆಳಗ್ಗೆ ಇರಲಿಲ್ವಾ? ಲುಕ್ ಅಟ್ ದ ವ್ಯೂ ಹೆಂಗಿದೆ. ಸಾಮಾನ್ಯ ಬರ್ತ್ಡೇಗೆ ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಯಾರೋ ಹೇಳಿದ್ರು ನವರತ್ನ ಬೇಕ್ರಿ ಚೆನ್ನಾಗಿದೆ ಅಂತ. 1/2 kg ಇದು ನೋಡಿ ಸರ್. ಯಾರೋ ಹೇಳಿದ್ರು ಇಲ್ಲಿ ಹೆಸರು ಬರೀಬೇಕು. ಸೊ ಚೆನ್ನಾಗಿರುತ್ತೆ ಇಲ್ಲಿ ನವರತ್ನ ಬೇಕ್ರಿ ಅಂತ ಹೇಳಿದ್ರು, ತಗೊಳಕ್ಕಿಂತ ಬಂದಿದ್ದೀವಿ. ಒಂದು 1/2 kg ಕೇಕ್ ತೊಗೊಂಡಿದ್ದೀವಿ. ನಾವು 3 ಜನ ಇರೋದ್ರಿಂದ. ಇಲ್ಲ ಅಲ್ಲೆಲ್ಲ ಇದೆ ಪಾಪ. ಸೊ ಕೇಕ್ ತಗೊಂಡು ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಏನೋ ಬೇಕ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು ಯಾರೊಬ್ರಲ್ಲಿ, ಅಲ್ಲಿ ಚೆನ್ನಾಗಿರುತ್ತೆ ಹೋಗಿ ಅಂತ ರೆಫರ್ ಮಾಡಿದ್ರು. ಹಂಗೆ ಅಲ್ಲಿ ಬಂದು ನೋಡ್ರೆ ರಶ್ಶು, ಜನ ಸಿಕ್ಕಾಪಟ್ಟೆ ಬಂದು ಏನೇನು ತೊಗೊಂಡು ಹೋಗ್ತಾ ಇದ್ದಾರೆ. ರಶ್ಶು ಅಂತ. ಸೊ ನಾವು ಒಂದು 1/2 kg ತೊಗೊಂಡಿದ್ದೀವಿ. ಬರ್ತ್ಡೇ ಅಲ್ವಾ, ಕೇಕ್ ಕಟ್ ಮಾಡ್ಸೋಣ ಅಂತ. ಆದರೆ 12 ಗಂಟೆವರೆಗೂ ಎದ್ದಿರ್ತಾನ ಇಲ್ವಾ ಅನ್ನೋದು ಡೌಟು. ನಾವೇ ಎದ್ದಿರ್ತೀವಿ. ನೀವು ಎದ್ದೇಳ್ತೀವಿ, ನಾವು ಎದ್ದೇಳೋದು ಬೆಳಿಗ್ಗೆ ಬೇಗ ಎದ್ದೇಳೋದು. ಅದಕ್ಕೆ ಇವಾಗ ಕಟ್ ಮಾಡಿಸಿ ಎಲ್ಲ ಆಗೋಷ್ಟು ಟೈಮ್ ಆಗುತ್ತೆ. ಕೇಕ್ ಕಟ್ ಮಾಡಿಸ್ಬಿಟ್ಟು ಹಚ್ಬಿಡೋದು. ಹೀಗೆ ಕೇಕ್ ಕಟ್ ಮಾಡಿಸಿ ಸಾಮಾನ್ಯದು 8th year ಬರ್ತ್ಡೇ ಮಡಿಕೇರಿನಲ್ಲಿ ಕೂರ್ಗಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನೈಟ್ ಹೊತ್ತು ನೋಡಿ ಮಡಿಕೇರಿ ಹಿಂಗಿದೆ. ಸೌಂಡ್ ಕಮ್ಮಿ ಕೊಡು, ಇದು ಕಾಪಿರೈಟ್ ಬಂದ್ಬಿಡ್ತು. ನೈಟ್ ಹೊತ್ತು ಮಡಿಕೇರಿ ಹಿಂಗಿದೆ. ಒಂದು ರೋಡು ಫುಲ್ಲು ಡೌನಲ್ಲಿ ಇರುತ್ತೆ, ಒಂದು ರೋಡು ಫುಲ್ ಹಿಂಗೆ ಅಪ್ಪಲ್ಲಿರುತ್ತೆ. ಅಂದರೆ ಹಿಂಗೆ ಒಳ್ಳೆ ಬೆಟ್ಟ ಹತ್ತದಂಗೆ ಇರ್ತದ. ಇನ್ನೊಂದು ರೋಡ್ಗೆ ಹೋದರೆ ಅಲ್ಲೇ ಡೌನ್ ಇದ್ದಂಗೆ ಇರುತ್ತೆ. ಆ ಎಸ್ಟೇಟು ಹಂಗಿದೆ. ಒಂದಷ್ಟು ದೂರ ಬೆಟ್ಟ ಹತ್ತೋ ಥರ ಇರುತ್ತೆ, ಒಂದಷ್ಟು ದೂರ ಕೆಳಗಡೆ ಇಳಿಯೋ ಥರ ಇರುತ್ತೆ.
ಇಲ್ಲೇ ಸಿಟಿ ಒಳಗಡೆನೇ ಇದ್ದಾರೆ ಯಾವುದಾದ್ರು ಸಣ್ಣ ಸಣ್ಣ ಲಾಡ್ಜ್ಗಳು ಎಲ್ಲ ಐತೆ. ಆದರೆ ಬೆಸ್ಟು ಇದು ಲಾಡ್ಜ್ಗಳೆಲ್ಲ ಏನು ಅಂತ ಫೀಲ್ ಕೊಡೋಲ್ಲ ಕೂರ್ಗಂತ, ಯಾಕೆಂದರೆ ಸಿಟಿ ಮಧ್ಯದಲ್ಲೇ ಇರ್ತೀವಲ್ಲ, ಏನು ವ್ಯತ್ಯಾಸರಲ್ಲ. ಬಟ್ ಅದು ನಿಜವಾಗ್ಲೂ ಚೆನ್ನಾಗಿದೆ, ನಮ್ಗೆ ತುಂಬಾ ಇಷ್ಟ ಆಯಿತು. ವಾತಾವರಣ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಸೊ ಇವಾಗ ರೂಮ್ ಹೋಗೋದು, ಕೇಕ್ ಕಟ್ ಮಾಡೋದು, ಸಾಮಾನ್ಯ ಬರ್ತಡೇ ಸೆಲೆಬ್ರೇಟ್ ಮಾಡೋದು. ಇವಾಗ ಅಲ್ಲಿ ಬಾಂಡ್ ಫೈರ್ ಹಾಕಿದ್ರು, ನಾವು ಸಂಜೆ ಹೊರಗಡೆ ಹೋಗ್ಬಿಟ್ವಲ್ಲ, ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ. ಚಳಿಯಪ್ಪ ಬೆಳಿಗ್ಗೆ ಒಂಥರ ಚೆನ್ನಾಗಿತ್ತು. ಹೌದು. ಇತ್ತಲ್ಲ ಇಟ್ಕೊಂಡಿದ್ದಲ್ಲ ಸಾಮಾನ್ಯ. ಸೊ ಫ್ಯಾಮಿಲಿ ಇವಾಗ ಸಾಮಾನ್ಯದ ಕೇಕ್ ಕಟ್ ಮಾಡಿಸೋಣ ಅಂತ. ಇನ್ನೂ 12 ಗಂಟೆ ಆಗಿಲ್ಲ, ಆದರೆ ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ಅವನು ಕೂಡ ಸಖತ್ ನಿದ್ದೆಯಲ್ಲಿದ್ದಾನೆ. ಹಾಗಾಗಿ ಇವಾಗ ಕೇಕ್ ಕಟ್ ಮಾಡಿಬಿಡ್ತೀವಿ. ಸೊ ಕೇಕ್ ಕಟ್ ಮಾಡಿಬಿಟ್ಟು ಮಾಡ್ಕೊಳ್ಳಿ ಅಂತ. ಆಗಲೇ ಹೇಳ್ದಾಗೆ 12 ಗಂಟೆವರೆಗೂ ವೆಯ್ಟ್ ಮಾಡೋದಕ್ಕೆ ಅಥವಾ ಎದ್ದಿರೋದಕ್ಕೆ ನಿಜವಾಗ್ಲೂ ಶಕ್ತಿ ಇರಲಿಲ್ಲ. ಮನಸ್ಸು ಹೇಳ್ತಾ ಇತ್ತು ಎದ್ದಿರಬೇಕು ಅಂತ, ಆದರೆ ನಮ್ಮ ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಹೀಗೇನೆ ಬೆಳಗ್ಗೆ ಬೇಗ ಎದ್ದಿದ್ವಿ, ಟ್ರಾವೆಲ್ ಮಾಡಿದ್ವಿ, ಹಾಗಾಗಿ ಸುಸ್ತಾಗ್ತಿತ್ತು. ಸಾಮಾನ್ಯನೂ ಅಷ್ಟೇ ಹಿಂದಿನ ದಿನ ಜ್ವರ ಇತ್ತು, ಹಿಂದಿನ ದಿನ ನೈಟ್ ಈ ಟೈಮ್ಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು. ಬಟ್ ಅವನು ಟ್ರಿಪ್ ಅಂತ ಬಂದಮೇಲೆ, ಹೊರಗಡೆ ಬಂದಮೇಲೆ ಸರಿ ಹೋಗ್ಬಿಟ್ಟ. ಯಾಕೆಂದರೆ ಡಾಕ್ಟರ್ ಶಾಪಿಗೆ ತೋರಿಸ್ಕೊಂಡು ನಾವು ಅವತ್ತು ನೈಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು, ತೊಗೊಂಡು ಕರ್ಕೊಂಡು ಬಂದಿದ್ದು. ಅದೊಂದು ಟೆನ್ಷನ್ ಆಗ್ಬಿಟ್ಟಿತ್ತು ನಮಗೆ, ಯಾಕೆಂದರೆ ಎಲ್ಲ ಬುಕ್ ಮಾಡ್ಕೊಂಬಿಟ್ಟಿದ್ವಿ, ಎಲ್ಲ ಪ್ಲ್ಯಾನ್ ಆಗೋಗಿದೆ ಆಲ್ರೆಡಿ. ಜ್ವರ ಬಂದ್ಬಿಡ್ತು, ಏನಪ್ಪ ಮಾಡೋದು ಅಂತ ಅವ್ನಿಗಿನ್ನೂ ಟೆನ್ಷನು. ಬಿಟ್ಬಿಟ್ಟು ಹೋಗ್ತಾರೇನೋ, ಅಂದರೆ ಬಿಟ್ಬಿಟ್ಟು ಹೋಗ್ತಾರೆ ಅಂತೆಲ್ಲ, ಕರ್ಕೊಂಡೇ ಹೋಗಲ್ವೇನೋ ಅಂತ. ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡು ಬಂದ್ವಿ. ಸೊ ಎಕ್ಸಾಕ್ಟಾಗಿ ನಿನ್ನೆ ಇಷ್ಟೊತ್ತಲ್ಲಿ ಅವ್ನಿಗೆ ಜ್ವರ ಇತ್ತು, ಬಟ್ ಇವತ್ತು ಆರಾಮಾಗಿದ್ದ. ಹಾಗೆ ಅಲ್ಲಿ ಲೋಕಲಲ್ಲಿ ಒಬ್ಬರು ಹೇಳಿದ್ರು ಕೇಕು ಇಂಥ ಬೇಕ್ರಿಯಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲೇ ನನಗೆ ಈ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಏನು ಅಂದರೆ, ನಾವು ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡೋದಕ್ಕಿಂತ ಅಲ್ಲಿ ಲೋಕಲ್ ಅವ್ರನ್ನ ಕೇಳಿದ್ರೆ ಅವ್ರು ಕರೆಕ್ಟಾಗಿ ರೆಫರ್ ಮಾಡ್ತಾರೆ, ಇಂಥ ಕಡೆ ಇದು ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ರೆಫರ್ ಮಾಡಿದ ಬೇಕ್ರಿಯಿಂದ ತುಂಬ ಕ್ರೌಡು ಇತ್ತು. ಆವಾಗಲೇ ಗೊತ್ತಾಯ್ತು ನಮ್ಗೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಅಲ್ಲಿ ಪೇಸ್ಟ್ರಿ ತರಲಿಲ್ಲ, ಯಾಕೆಂದರೆ ಪೇಸ್ಟ್ರಿ ತಂದರೆ ನಾವು ಎಷ್ಟೇ ಚಿಕ್ಕ ಕ್ವಾಂಟಿಟಿಲಿ ತಂದರೂ, ಹಾಫ್ kg ತಂದರೆ ನಾವು 3 ಜನ ಅಂತೂ ತಿನ್ನಲ್ಲ. ಸೊ ವಾಪಸ್ ತೊಗೊಂಡು ಹೋಗ್ಬೋದು ನಾರ್ಮಲ್ ಕೇಕ್ ತಂದರೆ. ಪೇಸ್ಟ್ರಿ ತಂದರೆ ನಾವು ಟ್ರಾವೆಲ್ ಮಾಡ್ತೀವಿ, ಅಷ್ಟು ಟೈಮೆಲ್ಲ ಇರೋಲ್ಲ ಅಂತೇಳಿ ನಾರ್ಮಲ್ ಕೇಕ್ ತಂದ್ವಿ. ಕೇಕ್ ಅಷ್ಟು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮಗನ ಬರ್ತಡೇನ ಈ ಸರಿ ಕೂರ್ಗ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಅವನು ಅಷ್ಟೇ ಸಿಕ್ಕಾಪಟ್ಟೆ ಖುಷಿ. ಏನಂದರೆ ನಾವು ಕಷ್ಟಪಡೋದೇ ಮಕ್ಳಿಗೆ ಖುಷಿಗೋಸ್ಕರ. ಸಣ್ಣದೇ ಏನೋ ಚಿಕ್ಕ ಪುಟ್ಟದ್ರಲ್ಲಿ ಅವ್ರಿಗೆ ಎಲ್ಲಿ ಖುಷಿ ಅನಿಸುತ್ತೋ ಅದನ್ನು ಮಾಡೋದಕ್ಕೆ ಅಂತಲೇ ಎಲ್ಲ ಅಪ್ಪ ಅಮ್ಮನೂ ಟ್ರೈ ಮಾಡೋದು. ಹಾಗೆ ನಾವು ಕೂಡ ಅಷ್ಟೇ. ಹಾಗೆ ನಾವು ಯಾವಾಗಲೂ ಅಕ್ಟೋಬರ್ ತಿಂಗಳಲ್ಲಿ ನಾವು ಟ್ರಿಪ್ ಅಂತ ಹೋಗ್ತಿದ್ವಿ ಒಂದು 3 days. ಬಟ್ ಈ ಸರಿ ಕೆಲವೊಂದು ಕಮಿಟ್ಮೆಂಟಿಂದ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಸೊ ಇಸ್ ಫ್ಯಾಮಿಲಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮುಗೀತು. ಸಾಮಾನ್ಯ ಬರ್ತ್ಡೇಗೋಸ್ಕರ ನಾವು ಕೂರ್ಗೋಗಿ ಬಂದಿದ್ದು. ಅವ್ನು ಬರ್ತ್ಡೇ ಸೆಲೆಬ್ರೇಟ್ ಇಲ್ಲಿ ಮಾಡಬೇಕು ಅಂತಲೇ ಕೂರ್ಗೋಗಿ ಬಂದಿದ್ದು. ಸೊ ಬರ್ತ್ಡೇ ಅಂದ್ಕೊಂಡಿದ್ದು ಕೆಲಸ ಆಯಿತು, ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಚೆನ್ನಾಗಿತ್ತು. ಇವತ್ತೊಂದು ಒಳ್ಳೆ ದಿನ. ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಅಂದ್ಕೊಂಡಂಗೆ ಆನ್ ಟೈಮ್ ಎಲ್ಲ ಜಾಗಕ್ಕೆ ಹೋದ್ವಿ, ಒಂದೊಳ್ಳೆ ಊಟ ಮಾಡಿದ್ವಿ, ಒಳ್ಳೆ ರೆಸಾರ್ಟಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಕೇಕ್ ಕೂಡ ಕಟ್ ಮಾಡಿದ್ದಾಯಿತು. ಸೊ ಎಲ್ಲವೂ ನಾವು ಅಂದ್ಕೊಂಡಂಗೆ ಆಯಿತು. ತುಂಬ ಚೆನ್ನಾಗಿದ್ದಿದ್ದ ದಿನ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ಮತ್ತೊಂದು ಸತಿ ಯಾರೆಲ್ಲ ಸಾಮಾನ್ಯ ಬರ್ತ್ಡೇಗೆ ವಿಶ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸಕ್ಕೆ ಹೀಗೆ ಅವ್ರ ಮೇಲೆ ಆಶೀರ್ವಾದ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಸಾಮಾನ್ಯ ಮೇಲೆ ಇರಲಿ. ಸರಿ ಬರೀಕಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡಮ್ಮ. ಎಲ್ಲರೂ ಬರ್ತ್ಡೇ ವಿಶ್ ಮಾಡಿರ್ತಾರಲ್ವಾ, ಥ್ಯಾಂಕ್ಸ್ ಅಷ್ಟೇ, ಒಂದೇ ವರ್ಡು, ಜಾಸ್ತಿ ಮಾತಾಡಲ್ಲ. ಸೊ ಎಲ್ರಿಗೂ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ರೆಸಾರ್ಟ್ ಡೀಟೇಲ್ಸ್ನೆಲ್ಲನೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ಶೇರ್ ಮಾಡ್ತೀನಿ. ಸೊ ಇನ್ನು ನಾಳೆ ಬೆಳಿಗ್ಗೆನೂ ನಾವು ಚೆಕ್ಔಟ್ ಆಗೋವರೆಗೂ ಇಲ್ಲೇ ಇರ್ತೀವಲ್ವ. ಸೊ ನೋಡೋಣ ಏನೇನಾಗುತ್ತೆ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಫ್ಯಾಮಿಲಿ ಇದಿಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಆಲ್.